ನಮಸ್ಕಾರ ಕೆ ಫೆಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವಾಗ ಕೇರ್ಪುರದಲ್ಲಿ ಇರ್ತಕ್ಕಂಥ ಚೈತನ್ಯ ಸ್ಕೂಲ್ ನಿಯರ್ ಬೈ ಬಂದಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ KA53 ಮೆನ್ಸ್ ಕ್ಲಬ್, ಇಲ್ಲಿಗೆ ಬಂದಿದ್ದೆ. ಈಗ ನೆಕ್ಸ್ಟ್ ಒಂದು ಜಿಮ್ನಿನಲ್ಲಿ ಡ್ರೈವ್ ನ ಮಾಡ್ತಾ ಇದ್ದೀನಿ. ಆ ಡ್ರೈವ್ಗೆ ನಮಗೆ ಅಫಿಷಿಯಲ್ ಕ್ಲಾತಿಂಗ್ ಪಾರ್ಟ್ನರ್ ಆಗಿರ್ತಕ್ಕಂಥವ್ರು KA53 ಮೆನ್ಸ್ ಕ್ಲಬ್. ಆಸ್ ಯೂಶುವಲ್ ಒಂದು ಯಾವ್ದಾದ್ರು ಕೊಲಾಬ್ ಆಗಿದ ತಕ್ಷಣ ಅವ್ರದ್ದು ಬಿಸ್ನೆಸ್ ಹೆಂಗಿದೆ ಅಂತ ತೋರ್ಸೋ ಪ್ರಯತ್ನ ನಾನು ಮಾಡ್ತೀನಿ. ನೀವು ಒಳಗಡೆ ಹೋಗೋಣ. KA53 ಮೆನ್ಸ್ ಕ್ಲಬ್ ಅಲ್ಲಿ ನಮ್ ಬ್ರೋ ಇದ್ದಾರೆ. ಬ್ರೋ ನಮಸ್ತೆ. ಆಕ್ಚುಲಿ ದೀಪಕ್ ಅವ್ರ ಜೊತೆ ನಾವೀಗ ಕೊಲಾಬ್ ಆಗ್ತಾ ಇರೋದು ಖುಷಿ ಆಗ್ತಿದೆ. ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಸತೀಶ್ ಹಿರೇಗೌಡರು ಇಲ್ಲಿ ಪ್ರಾಡಕ್ಟ್ಸ್ನೆಲ್ಲ ಅವರು ಕೂಡ ಬಳಸಿ ನನಗೆ ಆಲ್ರೆಡಿ ಹೇಳಿರೋದ್ರಿಂದ ಓಕೆ ಇಲ್ಲಿ ಮಾಡೋಣ ಅಂತ ಮಾಡಿದೆ. ಬ್ರೋ ನಿಮ್ಮಲ್ಲಿ ಏನೇನು ಬಟ್ಟೆ ಇವೆಲ್ಲ ಸಿಗುತ್ತೆ? ಮೈನ್ ಜಿಮ್ ವೇರ್ ಸಿಗುತ್ತೆ, ನಮ್ದೇ ಓನ್ ಪ್ರಾಡಕ್ಟ್ KA53. ಅದು ಬಿಟ್ಟು ನಿಮಗೆ ಕ್ಯಾಶುವಲ್ಸ್, ಮ್ಯಾರೇಜ್ ವೇರ್ ಅಂತ ಸ್ಟಾರ್ಟ್ ಮಾಡಿದೀವಿ. ಮ್ಯಾರೇಜ್ ಸೀಸನ್ ಇರೋದ್ರಿಂದ ಮ್ಯಾರೇಜ್ ವೇರ್ ಕೂಡ ಸ್ಟಾರ್ಟ್ ಮಾಡಿದೀವಿ. ಇವಾಗ ಯಾವಾಗ ಶುರು ಮಾಡಿದ್ರಿ ಬ್ರೋ ಈ ಬಿಸ್ನೆಸ್? ಹೆಂಗ್ ಶುರು ಮಾಡಿದ್ರಿ? ಆಕ್ಚುಲಿ ನಾವು ಜಿಮ್ ವೇರ್ ಸ್ಟಾರ್ಟ್ ಮಾಡಿದ್ರಿ ಅವಾಗ ಸ್ಟಾರ್ಟಿಂಗ್ ಲಾಕ್ಡೌನ್ ಒಂದು 2 months ಮುಂಚೆ ಸ್ಟಾರ್ಟ್ ಮಾಡಿದ್ದು. ಸ್ಟಾಲ್ ಆಗ್ತಾ ಇದ್ರಿ. ಸ್ಟಾಲ್ ಅಂತಂದ್ರೆ ರೋಡ್ ಸೈಡ್ ಸ್ಟಾಲ್ ಆಗ್ತಾ ಇದ್ರಿ. ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿತ್ತು. ಸೊ ವೀಕೆಂಡ್ ಅಲ್ಲಿ ಮಾತ್ರ ಆಗ್ತಾ ಇದ್ರಿ. ನಾನು ಇನ್ನ ಇಂಜಿನಿಯರಿಂಗ್ ಓದ್ತಾ ಇದ್ದೆ. ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಾ ಇದ್ದೆ. ಯಾವ ಕಾಲೇಜು? ವಿಜಯ ವಿಠಲ ಅಂದ್ಬಿಟ್ಟು. ಕಂಪ್ಲೀಟ್ ಆಗಿ 3 months ವರ್ಕ್ ಹೋಗಿ ಆಮೇಲೆ ಬಿಟ್ಬಿಟ್ಟು ವೀಕೆಂಡ್ ಅಲ್ಲಿ ಮಾತ್ರ ಸ್ಟಾಲ್ ಆಗ್ತಾ ಇದ್ವಿ. ಅಲ್ಲ ಬ್ರೋ, ಇಂಜಿನಿಯರಿಂಗ್ ಓದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಓಕೆ, ಎಕ್ಸ್ಪೀರಿಯನ್ಸ್ ನಮ್ಗೆ ಎಕ್ಸ್ಪೀರಿಯನ್ಸ್ ಇರಲ್ಲ. ನಾವು ಟ್ರೈನಿಂಗ್ ಆಗೋದ್ರೆ ಕಂಪ್ನಿಲಿ ಏನ್ ಮಾಡ್ತಾರೆ ಅಂದ್ರೆ ವರ್ನಿಯರ್ ಕ್ಯಾಲಿಪರ್ ತಗೊಂಡ್ ಬಾ, ಕೋಡಿಂಗ್ ಮಾಡ್ಬೇಕಾದ್ರೆ ಬಟ್ಟೆ ತಗೊಂಡ್ ಬಾ, ಆಯಿಲ್ ತಗೊಂಡ್ ಬಾ, ಕೂಲೆಂಟ್ ತಗೊಂಡ್ ಬಾ ಅಂತ ಹೇಳ್ತಾರೆ. 3 months ನಮ್ಗೆ ವರ್ಕೌಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟೆ. ಮೊದಲೇ ಐಡಿಯಾ ಇತ್ತಾ ಇದ್ರದ್ದೆಲ್ಲ? ಕ್ಲಾತಿಂಗ್ ಬಿಸ್ನೆಸ್ ಪ್ಯಾಷನ್, ಕಾಲೇಜ್ಗೆ ಹೋಗೋದ್ರಿಂದ ಪ್ಯಾಷನ್. ನನಗೆ ಬಟ್ಟೆ ಮೇಲೆ, ಶೂಸ್ ಮೇಲೆಲ್ಲ ಒಂದು ಪ್ಯಾಷನ್ ಇತ್ತು. ಹಿಂಗೆ ಒಂದ್ ಸರಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಒಂದು ಸ್ಟಾಲ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ. ಲಾಕ್ಡೌನ್ ಬಂತಲ್ವಾ, ಸ್ಟಾಕ್ ಎಲ್ಲ ಡೆಡ್ ಆಗಿತ್ತು. ಸೊ ಅವಾಗ ಏನ್ ಮಾಡಿದ್ರಿ, ಇದೇ ಸ್ಟೋರ್ ಅಲ್ಲಿ ಇಷ್ಟು ಸ್ಟೋರ್ ಎಲ್ಲ ಸ್ಟಾರ್ಟ್ ಮಾಡಿದಿತ್ತು. ಸ್ಟಾರ್ಟಿಂಗ್ ಎಲ್ಲ ಈ ಸ್ಟೋರ್ ಅಲ್ಲಿ ಇದು ಗೋಡೆ ಇತ್ತು ಆಕ್ಚುಲಿ, ಅದ್ ಮಾತ್ರ ತಗೊಂಡಿದ್ರಿ. ಓಕೆ. ಸೊ ಅಲ್ಲಿ ಸ್ಟಾಕ್ ಡಂಪ್ ಮಾಡ್ಕೊಂಡಿದ್ರಿ. ಸೊ ಅವಾಗ ನಾನು ಸ್ಟಾರ್ಟ್ ಮಾಡಿದೆ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಕ್ಕೆ. ಅಲ್ಲಿಂದ ಬಿಲ್ಡ್ ಮಾಡ್ಕೊಂಡು ಬಂದಿತ್ತು. KA53 ಅನ್ನೋದನ್ನ ಒಂದು ವೆಬ್ಸೈಟ್ ಲೆವೆಲ್ ತಗೊಂಡ್ಬಂದಿದ್ರು. ಅದೆಲ್ಲ ಬಿಲ್ಡ್ ಮಾಡಿರೋದು ಸ್ಕ್ರಾಚ್ ಇಂದ, ಜೊತೆಗೆ ಸೋಷಿಯಲ್ ಮೀಡಿಯಾ ಥ್ರೂ. ಹೌದು. ಎಷ್ಟು ಯೂಸ್ ಆಯ್ತು ಆಕ್ಚುಲಿ ನಿಮ್ಗೆ ಸೋಷಿಯಲ್ ಮೀಡಿಯಾ? ತುಂಬಾ ಯೂಸ್ ಆಯ್ತು. ಇನಿಷಿಯಲ್ ಸ್ಟೇಜ್ ಅಲ್ಲಿ ಕಸ್ಟಮರ್ಸ್ ಬಂದ್ರು. ಲಾಕ್ಡೌನ್ ಅಲ್ಲಿ ನಾವು ಆನ್ಲೈನ್ ಹ್ಯಾಂಡಲ್ ಮಾಡ್ತಾ ಇದ್ರಿ. ಸೊ ಎಲ್ಲ ಮೈನ್ ರೋಡ್ ಅಲ್ಲಿ ಇರೋರೆಲ್ಲ ಶಾಪ್ಸ್ ಕ್ಲೋಸ್, ನಾವಿಲ್ಲಿ ಓಪನ್ ಮಾಡ್ಕೊಂಡು ಇಡ್ತಾ ಇದ್ರಿ. ಸೊ ಇಲ್ಲಿ ಬರೋರು ಪ್ಲಸ್ ಆನ್ಲೈನ್ ಅಲ್ಲೂ ಆರ್ಡರ್ ಮಾಡೋರು. ಸೊ ಇವತ್ತು ಹೆಂಗಿದೆ ನಿಮ್ಗೆ? ಚೆನ್ನಾಗಿದೆ. ಕಸ್ಟಮರು ನಮ್ಮ ಪ್ರಾಡಕ್ಟ್ ಸ್ಯಾಟಿಸ್ಫೈಡ್, ಡೆವಲಪ್ ಮಾಡ್ಕೊಂಡು ಬರ್ತಾ ಇದೀವಿ ಇನ್ನು. ಬ್ರೋ ನನಗೆ ಖುಷಿ ಏನಾಯ್ತು ಅಂತಂದ್ರೆ, ಪ್ಯಾಷನ್ ಇಂದ ಬಿದ್ದಿರೋ ಇಂಜಿನಿಯರ್ ನಾನು. ಅಂದ್ರೆ ಕೆಲಸ ಮಾಡಿ ಆಗಲ್ಲ ಅಂತ ಬಿಟ್ಟು ಪ್ಯಾಷನ್ ನ ಹುಡ್ಕೊಂಡ್ ಬಂದಿರೋರು, ಪ್ಯಾಷನೇಟ್ ಆಗಿರೋರ ಜೊತೆ ಕೊಲಾಬ್ ಆಗಕ್ಕೆ ನನಗೂ ಇಷ್ಟನೇ. ಒಂದ್ಸಲ ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ರು ಏನೇನ್ ಸಿಗುತ್ತೆ ಇದ್ರಲ್ಲಿ. ನೀವು ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ ಕಂಪ್ಲೀಟ್ ಕಲೆಕ್ಷನ್ ನೋಡಬಹುದು. ಸೊ ಮೈನ್ ಬಂದು ನಮ್ದು ಟ್ರ್ಯಾಕ್ ಪ್ಯಾಂಟ್ಸ್, ಜಿಮ್, ಡೈಲಿ ಯೂಸ್, ಜಾಗಿಂಗ್, ಯೋಗ ಅಂದ್ರೆ ಟ್ರ್ಯಾಕ್ ಪ್ಯಾಂಟ್ಸ್ ಬೆಸ್ಟ್ ಇರುತ್ತೆ. ಸೊ ಮೇಜರ್ ಆಗಿ ಜಾಸ್ತಿ ಜನ ಕೇಳೋದೇ ಜಿಪ್ಸ್ ಇದೆ ಅಂದ್ಬಿಟ್ಟು ನಾವು YKK ರನ್ನರ್ಸ್ ಯೂಸ್ ಮಾಡಿದೀವಿ. 90 days ರೆಫರೆನ್ಸ್ ಗ್ಯಾರಂಟಿನೂ ಕೊಡ್ತೀವಿ. ಪ್ರಾಡಕ್ಟ್ ಯೂಸ್ ಮಾಡೋದಂಗ ಜಿಪ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಇದ್ರಲ್ಲಿ ನಿಮ್ಗೆ ವೆರೈಟೀಸ್ ಇದೆ. ಜಿಮ್ ಪ್ಯಾಂಟ್ಸ್ ಆಯ್ತು, ಜಿಮ್ ಟಿ ಶರ್ಟ್ಸ್ ಇದೆ, ನಿಮ್ಗೆ ಜಾಕೆಟ್ಸ್ ಇದೆ, ಶಾರ್ಟ್ಸ್ ಇದೆ. ಇದು ಬಂದು ರೀಸೆಂಟ್ ಆಗಿ ಬಿಗ್ ಬಾಸ್ ಅಲ್ಲಿ ರಜತ್ ಕೂಡ ಹಾಕಿದ್ರು. ಆಲ್ಮೋಸ್ಟ್ ಬಿಗ್ ಬಾಸ್ ಅಲ್ಲಿ ಒಂದೊಂದು ಎವ್ರಿ ಸೀಸನ್ ಒಂದೊಂದು ಕಂಟೆಸ್ಟ್ ಕಲ್ಸಿದೀವಿ. ಹೆಂಗ್ ಕಳಿಸಿರ ಬ್ರೋ ಅವ್ರಿಗೆಲ್ಲ? ಅವ್ರ PR ಇಲ್ಲ ಅಂದ್ರೆ ಅವ್ರ ಅದಕ್ಕಿಂತ ಮುಂಚೆ ಮಂಜಾಣ ಕಲ್ಸಿದ್ರಿ, ಆಮೇಲೆ ಗೊಬ್ಬರಗಾಲ ಕಲ್ಸಿದ್ರಿ. ಈ ತರ ಒಂದು 4 ಸೀಸನ್ ಇಂದ ಕಲ್ಸ್ಕೊಂಡ್ ಬರ್ತಾ ಇದೀವಿ. ಏನ್ ಬ್ರೋ ಆಕ್ಚುಲಿ ಅಲ್ಲ ನಿಮ್ದು ದುಡ್ಡಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿ ಕಳ್ಸೋದ್ರಿಂದ ಏನ್ ಯೂಸ್ ಆಗುತ್ತೆ? ಬ್ರ್ಯಾಂಡಿಂಗ್ ಆಗುತ್ತೆ. ಸಪೋಸ್ ಇವಾಗ ಒಂದು ಟೈಮ್ ನಮ್ಮ ಅಂಗಡಿ ಕಸ್ಟಮರ್ ಬಂದಿರ್ತಾರೆ. ಸೊ ಅವ್ರು ತಗೊಂಡು ಒಂದು 2 years 3 years ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿದೆ ಅಲ್ವಾ. ಸೊ ಅವ್ರು ಮತ್ತೆ ರೀಇನ್ವೆಸ್ಟ್ ಮಾಡೋದಿಲ್ಲ. ಸೊ ಮತ್ತೆ ಅವರು ಟಿವಿದಲ್ಲಿ ನೋಡಾಗ ಅವ್ರಿಗೆ ಅವೇರ್ನೆಸ್ ಬರುತ್ತೆ, ಓಕೆ KA53 ಇದೆ ಅಂತ ಹೇಳ್ಬಿಟ್ಟು ಮರ್ತೋಗ್ಬಿಟ್ಟಿರ್ತಾರೆ. ಆಕ್ಚುಲ್ ಆಗಿ ಬ್ರ್ಯಾಂಡಿಂಗ್ ಅನ್ನ ಕರೆಕ್ಟ್ ಆಗಿ ಹಿಡಿದಿರೋರು ನೀವೇ. ಜನ ಅಡ್ವರ್ಟೈಸ್ಮೆಂಟ್ ಅಂದಿದ ತಕ್ಷಣ ನಾನು ಕೆಲವೊಂದ್ ಕಡೆ ಅಡ್ವರ್ಟೈಸ್ಮೆಂಟ್ ಇವತ್ತು ಮಾಡಿದ್ರೆ ನಾಳೆನೇ ಬಿಸ್ನೆಸ್ ಆಗಬೇಕು ಅಂತ ಅನ್ಕತ್ತಾರೆ. ಅದಲ್ಲ. ಅಡ್ವರ್ಟೈಸ್ಮೆಂಟ್ ಅಂತಂದ್ರೆ ಜನಗಳ ತಲೆಯಲ್ಲಿ ಆ ಬ್ರ್ಯಾಂಡ್ ನ ಸದಾ ಕಾಲ ಉಳಿಸ್ಕೊಂಡು ಹೋಗಕ್ಕಿರೋ ಅಂತ ಸಾಧನ. ಸೊ ಅದನ್ನ ಪರ್ಫೆಕ್ಟ್ ಆಗಿ ತಿಳ್ಕೊಂಡಿದ್ದೀರಾ. ಒಂದು ಇಂಜಿನಿಯರ್ ತಲೆ ಚೆನ್ನಾಗಿ ವರ್ಕ್ ಆಗಿದೆ. ಗುಡ್. ಅದ್ ಬಿಟ್ಟು ನಿಮ್ಗೆ ಇದು ರೀಸೆಂಟ್ ಆಗಿ ಲಾಂಚ್ ಮಾಡಿರೋದು ಅಂಬೋಲ್ ಅಂದ್ಬಿಟ್ಟು ಫ್ಯಾಬ್ರಿಕ್. ನೀವು ನೋಡಿ ಹೆಂಗಿದೆ ಅಂದ್ಬಿಟ್ಟು ಕಂಪ್ಲೀಟ್ ಸ್ಟ್ರೆಚಬಲ್ ಇದೆ. ರೀಸೆಂಟ್ ಆಗಿ ಅದೇ ಸತೀಶ್ ಸರ್ ಹಾಕೊಂಡಿದ್ದೀವಿ. ನಮ್ಮ ಜೊತೆ ಚಿಕ್ಕಮಂಗ್ಳೂರಿಗೆ ಬಂದಾಗ್ಲೂ ಹಾಕೊಂಡಿದ್ರು. ಕರೆಕ್ಟ್. ಅದ್ ಬಿಟ್ಟು ಜಾಕೆಟ್ ಲಾಂಚ್ ಮಾಡಿದೀವಿ ಹೊಸದಾಗಿ ಈಗ ರೀಸೆಂಟ್ಲಿನಾ? ಓಕೆ. ಸೊ ಇದು ಸ್ವಲ್ಪ ವೆಯ್ಟ್ ಇದೆ. ಸೊ ನೀವೇನಾದ್ರೂ ಬ್ಯಾಂಗ್ಳೂರ್ ವೆದರ್ ನೋಡಂಗಿದ್ರೆ ಈ ಜಾಕೆಟ್ ಬೆಸ್ಟ್. ಸೊ IT ಜಾಸ್ತಿ ಇದು ಬೆಸ್ಟ್ ಅವ್ರಿಗೆ. ಇದು ನಾನೀಗ ಸ್ಪಿಟಿ ಇದಕ್ಕೆಲ್ಲ ಹೋಗ್ತೀನಲ್ಲ, ಇದಕ್ಕೆ ಪರ್ಫೆಕ್ಟ್ ಆಗುತ್ತೆ. ಇದು ವಾರ್ಮ್ ಆಗಿ ಇಟ್ಟಿರುತ್ತೆ. ಇದು ಚೆನ್ನಾಗಿದೆ, ನೀವು ಇದು ಟ್ರೈ ಮಾಡ್ಬೋದು. ಬನ್ನಿ ಇವಾಗ ಸಪೋಸ್ ನೀವು ಕೋರ್ಟ್ಗೆ ಹೋಗ್ತೀರಾ ಅನ್ಕೊಳ್ಳಿ, ಸ್ಲೀವ್ ಹಾಕೊಂಡು ಹೋಗ್ತೀರಾ. ಇದು ಫುಲ್ ಸ್ಲೀವ್ ಕವರ್ ಆಗುತ್ತೆ ನಿಮಗೆ. ಬೈಕಲ್ಲಿ ಏನಾದ್ರು ಹೋಯ್ತಾ ಇದೀನಿ ಅಂತಂದ್ರೆ ನಾನು ಹಾಕೊಂಡಿರೋ ಒಳ್ಳೆ ವಿಯರ್ ಬರ್ದು ಡಸ್ಟ್ ಆಗ್ಬಾರ್ದು ಅನ್ನೋದಕ್ಕೆ ಯೂಸ್ ಆಗುತ್ತೆ. ಸೊ ಟ್ರಯಲ್ ಮಾಡ್ತೀರಾ ಸರ್? ಇದನ್ನ ಒಂದು ಟ್ರಯಲ್ ಮಾಡ್ತೀನಿ ಬ್ರೋ. ಹಂಗೆ ಆಲ್ಮೋಸ್ಟ್ ಜಿಮ್ ಐಟಮ್ಸ್ ಎಲ್ಲವೂ ಇದೆ. ಈಗ ನಾರ್ಮಲ್ ಫಾರ್ಮಲ್ಸ್, ಕ್ಯಾಶುವಲ್ ಅವೆಲ್ಲ ಇದೆ. ಅದು ಇದೆಯಾ? ಓಕೆ. 5 years ಅಲ್ಲಿ ಎಲ್ಲ ಟ್ರಯಲ್ ಇದು ಎರರ್ ಅಂಡ್ ಟ್ರಯಲ್ ಮಾಡ್ಬಿಟ್ಟಿದೀವಿ ಸರ್. ಯಾವ್ದು ವರ್ಕೌಟ್ ಆಗುತ್ತೆ, ಏನ್ ವರ್ಕೌಟ್ ಆಗಲ್ಲ ಎಲ್ಲ ಟ್ರೈ ಮಾಡ್ಬಿಟ್ಟಿದ್ದೀರಿ. ಇಷ್ಟು ಲೈಟ್ ಆಗಿದೆಯಾ? ಸತೀಶ್ ಸರ್ ಅಂತೂ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಇದಕ್ಕೆ. ಹೌದೌದು. ಆಕ್ಚುಲ್ ಆಗಿ ಸತೀಶ್ ಅಣ್ಣನೇ ಒಂದು ಕಾರಣ. ಯಾಕಂದ್ರೆ ನಾವು ಏನಾದ್ರು ಒಂದು ಮಾಡೋಕ್ಕಿಂತ ಮುಂಚೆ ಕ್ವಾಲಿಟಿ ಅವೆಲ್ಲ ಒಂದ್ಸಲ ನೋಡ್ತೀವಿ, ಫೀಡ್ಬ್ಯಾಕ್ ತಗೊಂತೀವಿ. ಸೊ ಅಂದ್ರೆ ನಾನು ಒಳಗೆ ಹಾಕಿರೋ ಡ್ರೆಸ್ಸಿಗೆ ಡಿಸ್ಟರ್ಬ್ ಆಗಬಾರ್ದು. ಇಲ್ಲ ಬ್ರೋ, ನಿಜ ಲೈಟ್ ಆಗಿದೆ, ಫಿಟ್ಟಿಂಗ್ ಕರೆಕ್ಟ್ ಆಗಿದೆ. ನಾನು ಇದು ವಿತೌಟ್ ರಿಪ್ ಬರುತ್ತೆ. ಇದು ಸ್ವಲ್ಪ ಆಡಿದೆ ಫ್ಯಾಬ್ರಿಕ್. ಓಕೆ. ಕಾಟನ್ ಟೈಪ್ ಅಲ್ಲ? ಕಾಟನ್ ಇದೆ. ಹೌದಾ?
ಇವಾಗ ಒಂದಷ್ಟು ಕ್ಯಾಶುವಲ್ ಕಮ್ ಫಾರ್ಮಲ್ಸ್ ಅನ್ನ ಇಟ್ಟಿದ್ದಾರೆ ಫ್ರೀ ನಿಮ್ಗೆ ಎಂಟೈರ್ ನೀವು ವೇರ್ ಮಾಡೋ ಫ್ಯಾಬ್ರಿಕ್ ರಿಂಕಲ್ ಆಗಲ್ಲ. ಸೊ ಆಫೀಸ್ ಯೂಸ್ಗೆ, ಅಫಿಷಿಯಲ್ ಯೂಸ್ಗೆ, ನಿಮ್ ಪ್ರೊಫೆಷನಲ್ಗೆ ಚೆನ್ನಾಗಿರುತ್ತೆ. ನಾನು ಇದನ್ನ ಈಗ ಏನಕ್ಕೆ ಫೋಕಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಇದ್ರಲ್ಲಿ ಒಂದು ತಗೊಂತಾ ಇದ್ದೀನಿ. ಕಾರಣ ಕೋರ್ಟ್ಗೆ ಹೋಗ್ಬೇಕಾದ್ರೆ ನಂಗೆ ಆ ಫಾರ್ಮಲ್ಸ್ ಡ್ರೆಸ್ ಇದೆ ಗೊತ್ತಾ, ಅದು ಐರನ್ ಮಾಡಿಲ್ಲ ಅಂತಂದಾಗ ಅಸಹ್ಯ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಈ ಟೈಪ್ ನ ಆದ್ರೆ ತಗೊಂಡು ಹೋಗ್ತೀನಿ. ಡೆಲಿವರಿ ವೈಸ್ ನೀವು ನಮ್ಮ ವೆಬ್ಸೈಟ್ ಇಂದ ಆರ್ಡರ್ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ನಿಮಗೆ ಫ್ರೀ ಡೆಲಿವರಿ ಇರುತ್ತೆ. ಸಪೋಸ್ ಕಸ್ಟಮರ್ ಬಂದು ಬ್ಯಾಂಗ್ಳೂರಿಂದ ಇದ್ರೆ ಅವ್ರಿಗೆ 2 ಆಪ್ಷನ್ ಇರುತ್ತೆ. ಒಂದು ಫ್ರೀ ಹೋಮ್ ಡೆಲಿವರಿ ಇರುತ್ತೆ. ಸಪೋಸ್ ಇಲ್ಲ ಅವ್ರ ಆರ್ಡರ್ ವ್ಯಾಲ್ಯೂ ಅಬೌವ್ 3000 ಇದ್ರೆ 1 ಅವರ್ ಅಲ್ಲಿ ಕೊಡ್ತೀವಿ. ಅದು ಕೂಡ ಫ್ರೀ ಹೋಮ್ ಡೆಲಿವರಿನೇ. ಬೆಂಗಳೂರಲ್ಲಿ ಇದ್ರೆ ಮಾತ್ರ. ಆಲ್ ಓವರ್ ಇಂಡಿಯಾ ಅಂತಂದ್ರೆ ಎಷ್ಟು ದಿನ ಆಗ್ಬೋದು? ವಿತಿನ್ ಕರ್ನಾಟಕ ಅಂದ್ರೆ 2 to 3 ಡೇಸ್. ಔಟ್ಸೈಡ್ ಕರ್ನಾಟಕ ಅಂದ್ರೆ 2 to 5 ಡೇಸ್. ಹೇಳೋದಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ. 1 ಟೈಮ್ ಫ್ರೀ ಎಕ್ಸ್ಚೇಂಜ್ ಆಪ್ಷನ್ ಇರುತ್ತೆ. ಸೊ ನಾವೇ ಕಸ್ಟಮರ್ ಪ್ಲೇಸ್ ಇಂದ ಪಿಕಪ್ ಮಾಡಿ ಮತ್ತೆ ನಾವೇ ರೀನಿಶಿಯೇಟ್ ಮಾಡಿ ಡೆಲಿವರಿ ಮಾಡ್ಕೊಡ್ತೀವಿ. ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬೇಕು ಅಂದ್ರೆ ವೆಬ್ಸೈಟ್ k53.com ಅಷ್ಟೇ. ಮೆನ್ಸ್ ಕ್ಲಬ್ ಅಂತ ಇತ್ತಲ್ಲ, ಅದೇನಿಲ್ಲ ಇವಾಗ. ಅದು ಇದೆ, ಸಿಂಪಲ್ ಆಗಿರ್ಲಿ ಅನ್ಬಿಟ್ಟು k53.com. ಸೊ ಇವರು ನಮ್ಮ ಸಬ್ಸ್ಕ್ರೈಬರ್ಸ್ ಗಳಿಗೆ ಒಂದು ಕೂಪನ್ ಕೋಡ್ ಕೊಡ್ತಾ ಇದ್ದಾರೆ, KK884 ಅಂತ. ಅದನ್ನ ಯೂಸ್ ಮಾಡ್ತು ಅಂತಂದ್ರೆ ಪ್ರತಿ ಆರ್ಡರ್ ಮೇಲೆ ಫ್ಲಾಟ್ 149 ರೂಪೀಸ್ ಡಿಸ್ಕೌಂಟ್ ಆಗುತ್ತೆ. ಅದು ಬಿಟ್ಟು 5% ಡಿಸ್ಕೌಂಟ್, ಅಡಿಷನಲ್ ಡಿಸ್ಕೌಂಟ್ ಇದೆ ಪ್ರೀಪೇಡ್ ಆರ್ಡರ್ ಪ್ಲೇಸ್ ಮಾಡಿದ್ರೆ. ಮೊದಲೇ ಅಮೌಂಟ್ ಹಾಕಿ ಆರ್ಡರ್ ಮಾಡಿದ್ರೆ ಮಾತ್ರ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇದೆ. ಸೊ ನೋಡಿದ್ರಲ್ಲ, ಇದಿಷ್ಟು ಬೆಂಗಳೂರಲ್ಲಿ ಇರುತ್ತಂತ K53 ಮೆನ್ಸ್ ಕ್ಲಬ್ ನ ಒಂದಷ್ಟು ಡೀಟೇಲ್ಸ್. ನಾನು ಮೊನ್ನೆನೆ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ನ ಮಾಡಿದ್ದೆ. ಅದರಲ್ಲಿ ಕೆಲವೊಂದಷ್ಟು ಕಮೆಂಟ್ಸ್ ಗಳು ಬಂತು, ತುಂಬಾ ಎಕ್ಸ್ಪೆನ್ಸಿವ್ ಅಂತ. ನಾನು ಯಾವ್ದಾದ್ರು ಒಂದು ಪ್ರಮೋಟ್ ಮಾಡ್ತೀನಿ ಅಂತಂದ್ರೆ ಅದನ್ನ 10 ಸಲ ಯೋಚನೆ ಮಾಡಿ ನೋಡಿರ್ತೀನಿ. ಎರಡನೇ ವಿಚಾರ, ನಾನೀಗ ಪ್ರಮೋಟ್ ಮಾಡಿರೋಂಥದ್ದು ಒಬ್ಬ ಮನುಷ್ಯನಿಗೆ ಸಾಮಾನ್ಯ ದಿನಗಳಲ್ಲಿ ಅವಶ್ಯಕವಾಗಿ ಬೇಕಾಗಿರೋಂಥ ಒಂದು ವಸ್ತು, ಬಟ್ಟೆ. ನಮ್ಮೆಲ್ರಿಗೂ ಕೂಡ ಇವತ್ತಿನ ಜಗತ್ತಲ್ಲಿ ನಮ್ಮನ್ನ ಅಂದವಾಗಿ ಜಗತ್ತಿಗೆ ತೋರಿಸೋಂಥ ಬಟ್ಟೆಗಳು ಬೇಕೇ ಬೇಕು. ಅದರಲ್ಲಿ ಇವರು ನನಗೆ ಕೇಳಿದಾಗ ನನಗೆ ಗೊತ್ತಾಗಿದ್ದು, ನಾವು ಕ್ವಾಲಿಟಿನ ಹಾಗೆ ಕೊಡ್ತೀವಿ ಅಂತ. ಜೊತೆಗೆ ಅವ್ರು ಇನ್ನೂ ಒಂದು ಪ್ರಾಮಿಸ್ ಮಾಡಿದ್ದಾರೆ, ಇಫ್ ಇನ್ ಕೇಸ್ ನಮ್ಮ KKF ಅಲ್ಲೋಗಿ ಬಟ್ಟೆನ ತಗೊಂಡ್ರೆ ಅಥವಾ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ, ಇಫ್ ಇನ್ ಕೇಸ್ ನಿಮ್ಗೆ ಆನ್ಲೈನಲ್ಲಿ ಹೋಗಿ ಆರ್ಡರ್ ಮಾಡಬೇಕು ಅಂತಂದರೆ, ಏನಾದ್ರು ಒಂದು ಭಯ ಇತ್ತು ಅಂತಂದರೆ, ನೀವು ಬೆಂಗಳೂರಿಗೆ ಯಾವಾಗಲಾದರೂ ಹೋದಾಗಲೂ ಕೂಡ ಅವರ ಸ್ಟೋರ್ಗೆ ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಲ್ಲೇ ನೀವು ಖುದ್ದು ಚೆಕ್ ಮಾಡಿಕೊಂಡು ನಾನು ಇದನ್ನು ತಗೊಬೋದಾ ಬೇಡವಾ ಅಂತ ಡಿಸೈಡ್ ಕೂಡ ಮಾಡ್ಬೋದು. ಜೊತೆಗೆ ಆ ಬಜೆಟ್ ನನಗೆ ರೀಚ್ ಆಗುತ್ತಾ ಇಲ್ಲ ಅನ್ನೋದನ್ನು ಕೂಡ ನೀವು ಡಿಸೈಡ್ ಮಾಡ್ಬೋದಾಗಿರುತ್ತೆ. ಈಗ ನಾನು ಈ ವಿಡಿಯೋನ ಎಂಡ್ ಮಾಡಿದೆ ಬಿಟ್ಬಿಟ್ಟಿರ್ಬೋದಿತ್ತು, ಬಟ್ ಯಾಕೆ ಇದನ್ನ ನಾನು ಬಂದು ಖುದ್ದಾಗಿ ಹೇಳಬೇಕು ಅಂತ ಅನ್ಕೊಂಡೆ ಅಂತಂದ್ರೆ, ನಾನೀಗ ನೀವು ನೋಡ್ಬೋದು, ನಾನು ಯಾವುದಾದ್ರೂ ಒಂದು ಅವ್ರ ಪ್ರಾಡಕ್ಟ್ಗಳನ್ನ ನಾನು ಪ್ರಮೋಟ್ ಮಾಡ್ತೀನಿ ಅಂತಂದರೆ ಒಂದಲ್ಲ 10 ಸಲ ಯೋಚನೆ ಮಾಡಿರ್ತೀನಿ, ಅದನ್ನು ನಾನು ಮಾಡಬೇಕಾ ಬೇಡವಾ ಅಂತ. ಎಲ್ಲ ಥರ ಚೆಕ್ ಮಾಡ್ತೀನಿ. ಅದು ಇತ್ತೀಚೆಗಂತೂ ನನ್ನ ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ. ನಾನು ಮೊದಲ ಥರ ಕಿತ್ತಡಿ ಕಿರಣ್ ಆಗಿದ್ದಿದ್ರೆ ನಾರ್ಮಲಾಗಿ ಮಾಡಿಬಿಡ್ಬೋದಾಗಿತ್ತು. ಈಗ ನನಗೆ ಲೀಗಲ್ಲಾಗಿ ಎಲ್ಲ ಅವೇರ್ನೆಸ್ ಇರೋದ್ರಿಂದ ನಾನು ಮಾಡೋಂಥ ಕೆಲಸನೂ ಕೂಡ ಯಾವಾಗಲೂ ಲೀಗಲ್ ಆಗಿರಬೇಕು. ಈ ಆಸ್ಪೆಕ್ಟನ್ನು ನಾನು ಯೋಚನೆ ಮಾಡ್ತೀನಿ. ಸೊ ಇದಿಷ್ಟು ಹೇಳ್ತಾ ಫೈನಲಾಗಿ ಇನ್ನೊಂದು ಅಪ್ಡೇಟು, ಮೇ ಬಿ ಈ ವಿಡಿಯೋ ಬರೋಷ್ಟರಲ್ಲಿ ನಾವು ಆಲ್ರೆಡಿ ಹೊರಟ್ಬಿಟ್ಟಿರ್ತೀವಿ. ಸೊ ನೀವೆಲ್ಲರೂ ಆಶೀರ್ವಾದ ಮಾಡಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾವು ಎಲ್ಲಿಂದ ಹೊರಡ್ತೀವಿ, ಯಾರ್ಯಾರು ಹೊರಡ್ತಾ ಇದ್ದೀವಿ ಅನ್ನೋ ಫುಲ್ ಡೀಟೇಲ್ಸು ನಿಮಗೆ ಸಿಗುತ್ತೆ. ಬೈಕಲ್ಲಿ ಆಲ್ರೆಡಿ ಮಾಡಿದ್ದೆ, ಬಟ್ ಕಾರಲ್ಲಿ ಇಷ್ಟು ಲಾಂಗ್ ಹೋಗ್ತಾ ಇರೋದು ನಂದು ಕೂಡ ಇದೆ ಫಸ್ಟು. ಅದು ಕೂಡ ಆಗಿದ್ದು ನಿಮ್ಮಿಂದ. ಇಷ್ಟು ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ